ಕನಕಪುರ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಪದಾಧಿಕಾರಿಗಳ ನೇಮಕ ಸಭೆ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆಯಿತು. ಬಿಜೆಪಿ ಗ್ರಾಮಾಂತರ ಮಂಡಲ ತಾಲೂಕು ಅಧ್ಯಕ್ಷ ಕೆಪಿ ಕುಮಾರ್ ಮಾತನಾಡಿ, ಚನ್ನಪಟ್ಟಣದ ಉಪಚುನಾವಣೆ ಸಿಪಿ ಯೋಗೇಶ್ವರ್ ಅವರನ್ನು ಎನ್ಡಿಎ ಅಭ್ಯರ್ಥಿಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು. ಉಪಚುನಾವಣೆಗೆ ಜೆಡಿಎಸ್ ಪಕ್ಷದವರು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಹೇಳಿ ಗೊಂದಲ ಮಾಡಿಕೊಳ್ಳುವುದು ಬೇಡ. ನಿಖಿಲ್ ಅವರಿಗೆ ಇನ್ನೂ ವಯಸ್ಸಿದೆ. ಈಗಿನ ಪರಿಸ್ಥಿತಿಯಲ್ಲಿ ಅವರು ಅಭ್ಯರ್ಥಿಯಾಗುವುದು ಬೇಡ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯೋಗೇಶ್ವರ್ ಅವರಿಗೆ ತಮ್ಮದೇ ಆದ ಶಕ್ತಿ ಇದೆ. ಅವರು ಸ್ವತಂತ್ರ ಹಾಗೂ ಬಂಡಾಯ ಯಾವುದೇ ಪಕ್ಷಕ್ಕೆ ಹೋದರೂ ಗೆಲ್ಲುತ್ತಾರೆ. ಚನ್ನಪಟ್ಟಣಕ್ಕೆ ನಡೆಯುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿಲ್ಲುವ ಸಾಧ್ಯತೆ ಇದೆ. ಅವರನ್ನು ಎದುರಿಸುವಷ್ಟು ಶಕ್ತಿ ಸಿಪಿ ಯೋಗೇಶ್ವರ್ ಅವರಿಗೆ ಇದೆ. ಸಮರ್ಥರಾಗಿದ್ದಾರೆ. ಹಾಗಾಗಿ ಎರಡೂ ಪಕ್ಷದವರು ಒಮ್ಮತದಿಂದ ಸಿಪಿ ಯೋಗೇಶ್ವರ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಪದಾಧಿಕಾರಿಗಳ ಅವಧಿ 3 ವರ್ಷ ಆಗಿದ್ದರಿಂದ ಹೊಸಬರಿಗೆ ಅವಕಾಶ ನೀಡುತ್ತಿದ್ದೇವೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ವಿಶೇಷವಾಗಿ ಭಗೀರಥ ಅಂತ ಹೆಸರು ಪಡ್ಕೊಂಡು ಅತ್ಯಂತ ಯಶಸ್ವಿಯಾಗಿ ನೀರಾವರಿ ಯೋಜನೆಗೆ ಒಕ್ಕಲುತನಕ್ಕೆ ಅತ್ಯಂತ ಪೂರಕವಾಗಿ ವ್ಯವಸ್ಥಿತವಾಗಿ ಒಂದು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ತೋರಿಸ್ಕೊಂಡಂತಹ ಸಿಪಿ ಯೋಗೇಶ್ವರ್ ಅವರನ್ನೇ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಕನಕಪುರ ಕ್ಷೇತ್ರದ ಎಲ್ಲಾ ಭಾಜಪ ಕಾರ್ಯಕರ್ತರು ಕಳಕಳಿಯ ಮನವಿಯನ್ನ ಮಾಡ್ಕೊಳ್ಳಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಮನವಿಯನ್ನ ಮಾಡ್ಕೊಳ್ಳಕ್ಕೆ ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಏನು ಈ ನಮ್ಮ ಮಂಜುನಾಥ್ ಸರ್ ಅವರಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಗುರುತು ಮಾಡಬೇಕಾದ್ರೆ ಮೂಲತಃ ನಮ್ಮ ಯೋಗೇಶ್ವರ್ ಅವರು ಸಹ ಅತ್ಯಂತ ಪ್ರಾಮಾಣಿಕವಾದಂತಹ ಶ್ರಮವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಒಂದು ಹೊಸ ರೀತಿಯಾದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಅದರಲ್ಲೂ ಕನಕಪುರದಲ್ಲಿ 25,000 ಮಾರ್ಜಿನ್ ಅರಗಲಿಕ್ಕೆ ಬರಲಿಬೇಕಾದ್ರೆ ನಮ್ಮ ಯೋಗೇಶ್ವರನ್ನ ಅವರ ಮಾರ್ಗದರ್ಶನವೇ ಕಾರಣ. ಜೊತೆಗೆ ಅಂತ ಒಳ್ಳೆ ಉತ್ತಮವಾದಂತಹ ಕ್ಯಾಂಡಿಡೇಟ್ ನ ಅವರು ಗುರುತು ಮಾಡಿರೋದ್ರಂದ್ರೆ ಅವರ ಆಲೋಚನೆಗಳು ಎಷ್ಟಿವೆ, ಅವ್ರ ವೈಭವೀಕರವಾದಂತಹ ಹೊಸ ವಿಚಾರಗಳು ಹೇಗಿವೆ, ಆ ರೈತರ ಬಗ್ಗೆ ಕಾಳಜಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಎಲ್ಲರೂ ಒಂದು ಹೊಸ ವಿಶೇಷವಾಗಿ ತೋರಿಸ್ಕೊಟ್ಟಿರೋದ್ರಿಂದ ದಯಮಾಡಿ ಇದನ್ನ ಎನ್ಡಿಎ ನಮ್ಮ ಮಿತ್ರ ಪಕ್ಷವಾದಂತಹ ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿ ಅವರು ದಯವಿಟ್ಟು ಇದನ್ನ ಗಮನ ಹರಿಸಿ ಕನಕಪುರ ಕಾಳಜಿಯನ್ನು ಒಂದು ಹೊಸ ಬದಲಾವಣೆಗೆ ಅವರು ನಮ್ಗೆ ಬೆಂಬಲ ಬೇಕೇ ಬೇಕಾಗಿರೋದ್ರಿಂದ ಅವರನ್ನೇ ನಾವು ಈ ಒಂದು ಚನ್ನಪಟ್ಟಣ ಗ್ರಾಮ ಒಂದು ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಶ್ರೇಷ್ಠವಾದಂತಹ ಒಂದು ಅದ್ಭುತವಾದಂತಹ ಜೊತೆಗೆ ಅವಶ್ಯಕವಾಗಿ ಅವ್ರನ್ನೇ ನಾವು ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅಂತ ಕೇಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹೆಚ್ಚಿನಂತಹ ವಿಚಾರವನ್ನ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಶ್ರೀಯುತ ಕೆಪಿ ಕುಮಾರಣ್ಣ ಅವರು ಮಾತಾಡ್ತಾರೆ. ಸೂರನಹಳ್ಳಿ ರಾಮು ಅಂದ್ಬಿಟ್ಟು ತಾಲೂಕು ಉಪಾಧ್ಯಕ್ಷರು. ಸಿಪಿ ಯೋಗೇಶ್ವರ್ ಅವರು ನೀರಾವರಿ ಯೋಜನೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟವರು. ನಮ್ಮ ಚನ್ನಪಟ್ಟಣ ತಾಲೂಕಾಗಲಿ ನಮ್ಮ ಕನಕಪುರ 700 ಭಾಗಕ್ಕೂ ಅವರದೇ ಕೊಡುಗೆ. ಹಾಗಾಗಿ ಸಿಪಿ ಯೋಗೇಶ್ವರ್ ಅವ್ರಿಗೇನೆ ಎನ್ಡಿಎ ಅಭ್ಯರ್ಥಿಯಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೂ ವಯಸ್ಸಿದೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಭವಿಷ್ಯ ಇದೆ. ಹಾಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರೋ ವಾತಾವರಣ ಪರಿಸ್ಥಿತಿಯಲ್ಲಿ ಸಿಪಿ ಯೋಗೇಶ್ವರ್ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಕೇಳ್ಕೊತೇವೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿಂದ ಡಿಕೆ ಶಿವಕುಮಾರ್ ಅಲ್ಲಿ ಹೋಗಿ ಹಾಕ್ಬೋದು ಅಂತ ಎಲ್ಲ ಇದರಲ್ಲೂ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರೇ ಅಂತ ಕ್ಯಾಂಡಿಡೇಟ್ ಅಂತ ಮೊನ್ನೆ ನಮ್ಗೆ ತಿಳಿದ ಮಟ್ಟಿಗೆ ಆಗಿದೆ, ಅವರೇ ಹೋಗ್ತಾರೆ ಅಂತ ಫೈನಲ್ ಆಗಿದೆ ಅವ್ರ ಇದರಲ್ಲಿ. ಹಾಗಾಗಿ ಅವ್ರನ್ನ ಎದುರಿಸೋ ಶಕ್ತಿ ಬೇಕು ಅಂದ್ರೆ ಸಿಪಿ ಯೋಗೇಶ್ವರೇ ಆಗಬೇಕು. ಇನ್ನು ಯಾವುದೇ ಅಭ್ಯರ್ಥಿ ಆದರೂ ಆಗಲ್ಲ. ಅಲ್ಲಿ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಡ್ಲಿ. ಮುಂದಿನ ದಿನಗಳಲ್ಲಿ ಸದ್ಯದ ವಾತಾವರಣ ಪರಿಸ್ಥಿತಿಗೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ, ದೊಡ್ಡಹಳ್ಳಿ. ನಾನು ಒಬ್ಬ ಪಕ್ಷದ ಬಿಜೆಪಿ ಸಣ್ಣ ಕಾರ್ಯಕರ್ತ. ನಮ್ಮ ಮಿತ್ರರು ಕೂಡ ಹೇಳಿದಂತೆ, ನಮ್ಮ ಸ್ನೇಹಿತರು ಕೂಡ ಹೇಳಿದಂತೆ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ ಬರ್ತದೆ. ಆದ್ದರಿಂದ ಸಿಪಿ ಯೋಗೇಶ್ವರ ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅಂತ ಆಸೆ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಚಿಕ್ಕ ವಯಸ್ಸು, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಇದೆ. ಯಾಕಂದರೆ ಈಗ ನಮ್ಮ ಈ ಕೆರೆ
ಗೋಸ್ಕರ ಬಹಳ ಭಗೀರಥ ಅಂತ ಹೆಸರು ತಗೊಂಡಿದ್ದಾರೆ ಸಿ ಪಿ ಯೋಗೇಶ್ವರು. ಮುಂದಿನ ದಿನಗಳಲ್ಲಿ ಅವ್ರನ್ನೇ ಒಂದು MLA ಟಿಕೆಟ್ ಕೊಟ್ಬಿಟ್ಟು ನಾವೆಲ್ಲ ಕಾರ್ಯಕರ್ತರು ಗೆಲ್ಸ್ಕೊಡ್ಬೇಕಂತ ನಮ್ಮೊಂದು ಸಣ್ಣದೊಂದು ಮನವಿ. ಆದ್ರೆ ಕನಕಪುರ ಕ್ಷೇತ್ರದಲ್ಲಿ ಈಗ ನಮ್ಮ KP ಕುಮಾರ್ ಅವರ ಅಧ್ಯಕ್ಷ ಒಂದು ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಮುಂದೆ ಬರ್ತಕ್ಕಂಥ ಒಂದು ತಾಲೂಕು ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿಗೋಸ್ಕರ ನಾವು ಶ್ರಮ ವಹಿಸಿ ಎಲ್ಲರೂ ಒಂದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಬೇಕಂತ ತಪ್ಪದೊಂದು ಮನವಿ. ಹಿರೇಗೌಡ ತಾಲೂಕು ಉಪಾಧ್ಯಕ್ಷ. ಈಗ ನಮ್ಮ KP ಕುಮಾರಣ್ಣ ಆದ್ಮೇಲೆ ಇಲ್ಲಿ ಗ್ರಾಮಾಂತರ ಅಧ್ಯಕ್ಷರಾದ್ಮೇಲೆ ಕನಕಪುರದಲ್ಲಿ ಒಳ್ಳೆ ಡೆವಲಪ್ ಆಯ್ತದೆ. ಜನ ಎಲ್ಲೇ ಹೋಗ್ಲಿ ಅವ್ರನ್ನ ಒಂದು ಗುರುತಿಸ್ತಾರೆ. ಕೆಲವರು ಅವ್ರಿಗೆ ಆಗದೆ ಇರೋರು ಏನೋ ಹೇಳ್ಕೊತಾರೆ ಅಂದ್ರೆ ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಕೆಲವರು ಹೇಳೋದ್ರಿಂದ ಅವ್ರ ಪಾಪ ಒಳ್ಳೆಯವರೇ ಯಾರೋ ಹೇಳ್ಕೊಟ್ಟು ಹಂಗೆ ಮಾಡಿಸ್ತಾ ಇರೋದು ಅಂತ ನಮ್ಮ ಅಭಿಪ್ರಾಯ. ಮುಂದಿನ ಜೊತೆಯಲ್ಲಿ ಅವ್ರನ್ನ ಜೋಡಿಸ್ಕೊಂಡು ನಾವೆಲ್ಲ ಒಗ್ಗೂಡಿ ಏನ್ ಕನಕಪುರದಲ್ಲಿ 5 ಟೀಮ್ ಅದೇ ಎಲ್ಲ ಒಂದೇ ಟೀಮ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ KP ಕುಮಾರಣ್ಣ ಅವ್ರಿಗೆ ಅಧ್ಯಕ್ಷರಿಗಿದೆ. ಒಂದು ಮುಂದಿನ ದಿನದಲ್ಲಿ ಏನು ಒಂದು ಕನಕಪುರ ತಾಲೂಕಲ್ಲಿ ಹಿಂದಿಂದ ಗ್ರಾಮಾಂತರ ಅಧ್ಯಕ್ಷರು ಅವರು ಕುರ್ಬಳ್ಳಿ ವೆಂಕಟೇಶಣ್ಣ ಆಗಿದ್ರು, ತಿರ್ಗಾ ಇನ್ನೂ ಅನೇಕ ಜನಗಳು ಆಗಿದ್ರು. ಇಷ್ಟು ಸಂಘಟನೆ ಯಾವತ್ತೂ ಮಾಡಿರ್ಲಿಲ್ಲ ಅವರು. ಈಗ 1-2 ದಿನದಲ್ಲೇ ಇಷ್ಟೊಂದು ತಾಲೂಕ್ ಕಮಿಟಿ, ಒಂದು ಶಕ್ತಿ ಕೇಂದ್ರದ್ದು ಇರ್ಬೋದು, ಒಂದು ತಾಲೂಕು ಪದಾಧಿಕಾರಿಗಳನ್ನೆಲ್ಲ ಪಟ್ಟಿನ ಅಷ್ಟು ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಅವರು. ಒಂದು ಮುಂದಿನ ದಿನದಲ್ಲಿ ಇನ್ನು ಒಂದು MLA ಚುನಾವಣೆನ ನಾವು ಎದುರಿಸ್ತೀವಿ, ಅವ್ರಿಗೆಲ್ಲ ನಾವು ಜೊತೆಯಾಗಿರ್ತೀವಿ. ಕೈ ಜೋಡಿಸ್ಕೊಂಡು ನಾವೇನು ಪದಾಧಿಕಾರಿಗಳು ಇದ್ದೀವಿ, ಶಕ್ತಿ ಕೇಂದ್ರದವರು, ನಾವು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ನಾವೆಲ್ಲರೂ ಇದ್ದೀವಿ, ಅವ್ರಿಗೆ ಬೆಂಬಲ ಕೊಡ್ತೀವಿ. ಇನ್ನು ಮುಂದಕ್ಕೆ ಯಾವುದೇ ತೊಂದರೆ ಇಲ್ದಂಗೆ ಇನ್ನೇನೋ ಸಣ್ಣ ಪುಟ್ಟ ಇರ್ತವೆ ನಮ್ಮ ಪಾರ್ಟಿಲಿ, ಅವ್ರ ಗುಂಪು ಅವನ್ನೆಲ್ಲ ಸೆಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ. ತಿಮ್ಮಪ್ಪ ಕೆ ಅಂತ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅಧ್ಯಕ್ಷರು. ಇವಾಗ ಎಲ್ಲ ಹೊಸ ಬಾಡಿಲಿ ಪ್ರತಿಯೊಬ್ಬರೂ ಆಯ್ಕೆ ಮಾಡ್ಕೊಂಡು ನಾವು ಒಳ್ಳೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದೊಂದು ಭಾಗ ಆದರೆ ನಮ್ಮ ಹಳೆ ಪದಾಧಿಕಾರಿಗಳು ಯಾರಿದ್ರು ಅವ್ರಿಗೆಲ್ಲ ಏನು ಈಗ ಹೊಸ ಪದಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ಒತ್ತು ಕೊಡಬೇಕು. ಇಲ್ಲ ಅವರಂತೆ ಇವರಂತೆ ಇವರಂತೆ ಅನ್ನೋದು ಹೇಳಿದ್ ಬಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನ ನಾವು ಮನಸಾರೆ ಕೇಳ್ಕೊತೀವಿ. ಯಾರೇ ಒಬ್ಬರು ಹಳೆ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಈಗ ಹೊಸ ಪದಾಧಿಕಾರಿಗಳಿಗೆ ಯಾರಿದ್ದಾರೆ ಅವ್ರು ತಪ್ಪದಾರಿಲಿದ್ದಾರೋ ಹೊಸದಾರಿಲಿದ್ದಾರೋ ಯಾವ್ದಾರಲ್ಲಿದ್ರು ಕರ್ಕೊಬಂದು ಅವ್ರನ್ನ ಹೊಸ ಯಾವುದು ನಮ್ಮ ಪಕ್ಷ ಸಂಘಟನೆಗೆ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಗೆ ಅವರು ಕೆಲಸ ನಡೆಸ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ KP ಕುಮಾರಣ್ಣ ಅಧ್ಯಕ್ಷ ಆದಮೇಲೆ ಪ್ರತಿಯೊಂದು ಜಾತಿ ನೋಡಿದೆ ಎಲ್ಲ ಜಾತಿಗೂ ಅನುಗುಣವಾಗಿ ನಮಗೆ ಸಂಘಟನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಜಾತಿನೂ ಇದೆ ಇದರಲ್ಲಿ, ಪ್ರತಿಯೊಂದು ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಧನ್ಯವಾದ. ಈ ದಿವಸ ನಮ್ಮ ಕನಕಪುರ ಗ್ರಾಮಾಂತರ ಮಂಡಲದ ರಾಜಪ್ಪ ಪಕ್ಷದ ವತಿಯಿಂದ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಂಥ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ಈ ಚನ್ನಪಟ್ಟಣ ತಾಲೂಕಿನಲ್ಲಿ ಮರುಚುನಾವಣೆ ನಡೀಬೇಕು. ಈ ಚುನಾವಣೆಗೆ ನಾವು BJP ಮತ್ತು JDSನವರು ಇನ್ನೂ ಸಿದ್ಧತೆನೇ ಆಗಿಲ್ಲ. ಈ ಕಾಂಗ್ರೆಸ್ನವರು ಈಗಾಗಲೇ ಕ್ಯಾಂಡಿಡೇಟ್ನ ಘೋಷಣೆ ಮಾಡಿಕೊಂಡು ಅವ್ರದೇ ಆದಂಥ ಒಂದು ಕಾರ್ಯ ರೂಪವನ್ನು ಸರಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ನಮ್ಮ ಪಕ್ಷದವ್ರಿಗೂ ನಮ್ಮ ವಿಚಾರ ಮುಟ್ಲಿ ಅಂತೇಳಿ ಒಂದು ಪತ್ರಿಕೆ ಅಷ್ಟೇ ಕಾರ್ಯ. ಈ ಚುನಾವಣೆ ರಾಮನಗರ ಜಿಲ್ಲೆಯಲ್ಲಿ ಏನಾದರೂ BJPಗೆ ಒಂದು ಜನ್ಮ ಕೊಟ್ಟರು ಅಂತ ಹೇಳ್ಬೇಕಾದ್ರೆ ಆ ಶಕ್ತಿ ಯೋಗೇಶ್ವರಕ್ಕೆ ಸಲ್ತದೆ. ಯಾಕೆಂತಂದರೆ ಅವರು ಪ್ರಥಮವಾಗಿ MLA ಆದಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದರು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನು ಮಾಡಿದ್ರು, ತದನಂತರ BJPಗೆ ಬಂದರು. ಅವ್ರು ಯಾವುದೇ ಪಕ್ಷಕ್ಕೆ ಹೋದ ಸಹಿತ ಅವರದೇ ಆದಂಥ ಒಂದು ಶಕ್ತಿ ಅವರಲ್ಲಿದೆ. ಇವತ್ತು ಶಿವಕುಮಾರ್ ಅಲ್ಲಿ ಕ್ಯಾಂಡಿಡೇಟ್ ಆಯ್ತಾರಿಂದಾಗ ನಾವು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ ಯೋಗೇಶ್ವರ್ ಕ್ಯಾಂಡಿಡೇಟ್ ಕೇಳ್ತಾ ಇದ್ದೇವೆ ಹೊರತು ನಾವು ಪಕ್ಷಾತೀತವಾಗಿ ಕೇಳ್ತಾ ಇಲ್ಲ. ಯಾಕೆಂತಂದರೆ ನಾವು ಚನ್ನಪಟ್ಟಣದಲ್ಲಿ ಚುನಾವಣೆ ಮಾಡಲಿ, ಕನಕಪುರದಲ್ಲಿ ಮಾಡಲಿ, ಇಡೀ ಕರ್ನಾಟಕದಲ್ಲಿ ಚುನಾವಣೆ ಮಾಡಿದ್ದೀವಿ. NDA ಮೈತ್ರಿಕೂಟದ ಬಲದಿಂದೇ ನಾವು ಗೆದ್ದಿರ್ತಕ್ಕಂಥ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ JDS ವರಿಷ್ಠರಲ್ಲಿ ಮತ್ತು ನಮ್ಮ BJP ವರಿಷ್ಠರಲ್ಲಿ ಸಹಿತ ನಮ್ಮ ತಾಲೂಕು ಗ್ರಾಮಾಂತರ ಮಂಡಲದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ನಮ್ಮ ಹೈಕಮಾಂಡಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಚುನಾವಣೆಯಲ್ಲಿ ಯೋಗೇಶ್ವರನೇ ಒಮ್ಮತದ ಅಭ್ಯರ್ಥಿ ಮಾಡಬೇಕು. ಅವರ ಗೆಲ್ತಾರೆ ಚುನಾವಣೆಯಲ್ಲಿ, ನಾವೆಲ್ಲರೂ ಸಹಿತ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ.
ಈ ಚುನಾವಣೆಯಲ್ಲಿ ನಾವು ಪದಾಧಿಕಾರಿಗಳ ಹೊಸದಾಗಿ ಆಯ್ಕೆ ಮಾಡಿದ್ದೀವಿ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲೇ ನಾನು ಅಧ್ಯಕ್ಷ ಆದೆ. ಹಾಗಾಗಿ ನಮ್ಮ ಹೈಕಮಾಂಡು ಇರ್ತಕ್ಕಂಥ ಹಳಬರನ್ನೇ ಮುಂದುವರಿಸಿ 3 ವರ್ಷ ಅವಧಿ ಮುಗಿದ ಸಹಿತ ಅವ್ರನ್ನೇ ಚುನಾವಣೆ ಅವ್ರಿಗೆ ಮುಂದುವರಿಸಿ ಅಂತೇಳಿ ಒಂದು ಸಲಹೆ ಕೊಟ್ಟರು. ಅದರಂತೆ ಚುನಾವಣೆ ಮಾಡಿದ್ದೀವಿ. ಅವರು ಸಹಿತ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಗೆಲುವಿಗೆ ಶ್ರಮವನ್ನು ಪಟ್ಟಿದ್ದಾರೆ. ಆದರೆ 3 ವರ್ಷ ತುಂಬಿದ್ಮೇಲೆ ಅವರು ಬದಲಾವಣೆ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ. ಅದರ ಆಧಾರದ ಮೇಲೆ ನಾನು ಈ ಒಂದು ಹೊಸ ತಾಲೂಕು ಕಮಿಟಿಯನ್ನು ಮಾಡಿದ್ದೇನೆ. ಈ ಕಮಿಟಿ ನನ್ನ ಮಟ್ಟಿಗೆ ಸಾಕಷ್ಟು ಕಾರ್ಯಕರ್ತರು ಆಕಾಂಕ್ಷಿಗಳಾಗಿದ್ದರು. ಆದರೆ ರಾಜಕೀಯದಲ್ಲಿ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಈ ನಾನೇನೀಗ ಪದಾಧಿಕಾರಿಗಳು ಮಾಡಿದ್ದೇನೋ ಅದ್ರ ಹತ್ರ ಅಷ್ಟು ಕೊಟ್ಟು ನಮ್ಗೆ ಅಧಿಕಾರ ಇಲ್ಲ ಅನ್ನೋದ್ರೆ ಜಾಸ್ತಿ ಇದ್ದಾರೆ. ಅವರಿಗೆ ನನ್ನ ಮನವಿ ಏನಪ್ಪ ಅಂತಂದರೆ, ಜವಾಬ್ದಾರಿಗಿಂತಲೂ ಸಾಮಾನ್ಯ ಕಾರ್ಯಕರ್ತನೇ ಈ ಪಕ್ಷಕ್ಕೆ ಆಸ್ತಿ. ಯಾಕೆಂದರೆ ನಾನು ಜವಾಬ್ದಾರಿ ಕೊಟ್ಟಿದ್ದೀರಿ, 4 ಜನ ಸರಿ ಅಂತೀರಿ, 8 ಜನ ಸರಿ ಇಲ್ಲ ಅಂತೀರಿ. ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬ ಮತದಾರನಿಂದ ಎಲ್ಲ ಪ್ರಜ್ಞಾವಂತರಾಗಿದ್ದಾರೆ. ನಾವು ಎಷ್ಟೇ ಕೆಲಸ ಮಾಡಿದ್ರು ಸಹಿತ ಹೊಗಳಿಸ್ಕೊಳ್ಳೋಕ್ಕಾಗಲ್ಲ ಇವತ್ತಿನ ಇದರಲ್ಲಿ. ಹಾಗಾಗಿ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ದೆ ಎಲ್ಲ ಏನು ನಮ್ಮ ಪದಾಧಿಕಾರಿಗಳು ಮಾಡಿದ ಅವ್ರ ತಾವು ಸಹಕಾರ ಕೊಡಬೇಕು ಅಂತ ಒಂದು ಸಂದರ್ಭ ಕೇಳ್ತೇನೆ. ಮತ್ತು ಏನು ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದೀನೋ ನಾನು ಅವ್ರ ಮೇಲೆ 100% ನಂಬಿಕೆ ವಿಶ್ವಾಸ ಇಟ್ಟಿದ್ದೀನಿ. ಒಂದು ಸಹಕಾರ ಕೊಡ್ತಾರೆ, ಈ ಪಕ್ಷವನ್ನು ಕಟ್ಟಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ಆ ನಂಬಿಕೆ ವಿಶ್ವಾಸ ಅಂತ ಉಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಳಕಳಿದ್ದೇನೆ. ಕೊನೆಯದಾಗಿ ಕೆಲವು ಸ್ನೇಹಿತರು ಮೊನ್ನೆ ಕೆಲವು ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟರು. ಅವ್ರು 2-3 ಸಲ ರಾಜೀನಾಮೆ ಕೊಟ್ಟಾಗ ನಾನು ಬುದ್ಧಿ ಹೇಳಿದೆ. ಕೊನೆಗೂ ಕಾನೂನುಬದ್ಧವಾಗಿ ನನ್ನಿಂದ ಹಿಂಬಾಲ ಪಡ್ಕೊಂಡು ರಾಜೀನಾಮೆ ಪತ್ರವನ್ನು ಕೊಟ್ಟರು. ನಮ್ಮ ಗ್ರೂಪ್ಗಳಿಗೆಲ್ಲ ನಾನು ಈ ರೀತಿ ರಾಜೀನಾಮೆ ಕೊಟ್ಟಿದ್ದೀನಿ, ಅಧ್ಯಕ್ಷರು ಆದಷ್ಟು ಜರೂರಾಗಿ ಸ್ವೀಕರಿಸಬೇಕು ಅಂತೇಳಿ ಪ್ರಚಾರವನ್ನು ಮಾಡೋದು. ಆ ಹಿನ್ನೆಲೆಯಲ್ಲಿ ಜರೂರಾಗಿ ನಾನು ಇದಕ್ಕೆ ಕ್ರಮ ತಗೊಂಡಿದ್ದೀನಿ. ಜೊತೆ ಕಾರಣ ಏನಪ್ಪ ಅಂದರೆ 23ನೇ ತಾರೀಕು ನಾವೊಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಬೇಕು. ಕೆಲವರು ಏನು ಆತಾತುರ ಮಾಡ್ತವ್ರೆ ಈ ಕಮಿಟಿನ ಅಂತ ಹೇಳ್ಕೊತಾರೆ. ಆ 23ನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕಾರಿಣಿ ಸಭೆಗೆ ಎಲ್ಲ ಮೋರ್ಚಾಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲೇಬೇಕು ಅಂತೇಳಿ ಹೈಕಮಾಂಡ್ ಆದೇಶ ಇದೆ ನನಗೆ. ಅದಕ್ಕೋಸ್ಕರ ಮಾಡಿದ್ದೀನಿ. ಯಾರಾದರೂ ಟೀಕೆ ಮಾಡೋದಿದೆ ಅನ್ಯತಾ ಇದನ್ನು ಟೀಕೆ ಮಾಡಬೇಡಿ. ಪರಿಸ್ಥಿತಿಗೋಸ್ಕರ ನಾನು ಅರ್ಜೆಂಟಾಗಿ ಮಾಡಿದ್ದೆ. ಆಮೇಲೆ ಈಗೇನು ಮೊನ್ನೆ ಮಾಧ್ಯಮದಲ್ಲಿ ನಮ್ಮ ಸ್ನೇಹಿತರುಗಳು ಕೆಲವರು ಅಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಈಗ ಅವರು ಅಧಿಕಾರ ಕಳ್ಕೊಂಡಿದ್ದಾರೆ. ಅಧಿಕಾರ ಕಳ್ಕೊಂಡಾಗ ನಾವು ಆ ಜಾಗದಲ್ಲಿ ನಾನು ಮಾತಾಡ್ತೀನಿ. ಅವರು ನನ್ನ ಪಕ್ಷದವರು, ನನ್ನ ಕುಟುಂಬದ ಒಬ್ಬ ಸದಸ್ಯರು, ಅವರೇನೇ ನಾನು ಟೀಕೆ ಮಾಡಿದ್ರು ಸಹಿತ ನಾನು ಅದನ್ನು ಮನಸ್ಕರಿಸ್ಬೋದೆ. ಅವರ ವಿಶ್ವಾಸನ ತಗೊಂಡು ಮುಂದಿನ ಪಾರ್ಟಿ ಕಟ್ಟಬೇಕು ಅಂತೇಳಿ ಹೊರಟಿದ್ದೀನಿ. ಆ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಹೇಳಿ